ಮಗ ಕಲ್ತು ಒಳ್ಳೇದ್ ಮಾಡ್ಲಿ ಅಂತ. ಆ ಮಗ ಬೆಳೆದು ಹೋದ್ಮೇಲೆ ಏನ್ ಮಾಡ್ತಾನೆ ಹೇಳಿ, ಬೆಳೆಸಿರೋಂತ ತಂದೆನ ಬಿಟ್ಬಿಟ್ಟು ಹೋಗ್ತಾನೆ. ಒಂದ್ ಹೇಳ್ತೀನಿ, ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತೇಳಿ ಎಷ್ಟೋ ಜನ ಸಾಯ್ತಾರೆ ಹುಡುಗರು. ಯಾವ ಬಿಟ್ಟಾಗ ಬೇವರ್ಸಿಗೆ ದೇವಸ್ಥಾನ ಕಟ್ಟೋದಲ್ಲ, ತಂದೆ ತಾಯಿಗೆ ದೇವಸ್ಥಾನ ಕಟ್ಟಯ್ಯ. ನೀವು ಹುಟ್ಟಿದಕ್ಕೂ ಜೀವನ ಸಾರ್ಥಕ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಂತಾರು ನೋಡ್ಬೇಕು ಗೊತ್ತಾ ಸಿನಿಮಾ, ಪ್ರತಿಯೊಬ್ರು ನೋಡ್ಬೇಕು. ಪ್ರತಿಯೊಬ್ರು ವಯಸ್ಸಾಗಿರೋರು, ಮುದುಕರು, ವಯಸ್ಸಿರೋರು, ಹುಡುಗರು ಕಲಿಬೇಕಾಗಿರೋ ಎಲ್ಲರೂ ಸಿನಿಮಾ ನೋಡ್ಬೇಕು. ಆ ಥರ ಕಂಟೆಂಟ್ ಇದೆ ಸಿನಿಮಾ. ಪ್ರೀತಿಗೋಸ್ಕರ ಪ್ರೀತಿನ ತ್ಯಾಗ ಮಾಡ್ತಾನೆ. ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಮುಖ್ಯ ಸರ್ ನನಗೆ ಅಂತಾನೆ. ಒಂದು ತುತ್ತು ಅನ್ನಿಗೆ ಗೌರವ ಕೊಡೋಂಥ ಕಲ್ಚರ್ ಹುಡುಗರಲ್ಲಿದೆ. ಅದು ಹುಡುಗಿರು ಕಲಿಬೇಕು. ಏನಂತೀರಾ? ಅದು ಕಲಿಬೇಕು. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಸ್ಟೋರಿ ಹೇಗೆ ಅನಿಸ್ತು? ಸೂಪರ್ ಆಗಿದೆ. ನಿಮ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು? ನನಗೆ ರಂಗಯ್ಯನ ರಘು. ಲವ್ ಸ್ಟೋರಿ ಮಸ್ತಾಗಿದೆ, ಚೆನ್ನಾಗಿದೆ. ಬಟ್ ಏನ್ ಗೊತ್ತಾ, ಅಪ್ಪ ಅಮ್ಮ ಇಲ್ವಲ್ಲ, ಅಪ್ಪ ಅಮ್ಮ ಇಲ್ದಿರೋರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಿರುತ್ತೆ. ಬಟ್ ಹೀರೋರು ಏನ್ ಮಾಡ್ತಾರೆ, ಬರೀ ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋಗಿ ಬೀಳ್ತಾರೆ. ದುಡ್ಡಲ್ಲ, ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ಳಿ. ಯಾರೆಲ್ಲ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಹೋಗಿ ಬಿಡ್ತಿರಲ್ಲ ಅಂತವ್ರು ಬಂದು ಈ ಮೂವಿನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಬಂಧದ ಬಗ್ಗೆ ಸೊ ಈ ಸಂಬಂಧದ ಬಗ್ಗೆ ನಿಜವಾಗ್ಲೂ ಭಾಳ ಎಕ್ಸಲೆಂಟ್ ಆಗಿ ತೆಗೆದಿದ್ದಾರೆ. ಈ ಜನ್ರೇಷನ್ ನೋಡಬೇಕು. ಮತ್ತು ತಂದೆ ತಾಯಿಗೆ ಏನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರಲ್ಲ, ಅದು ಬಿಟ್ಟು ಪಾಲನೆ ಕೊಟ್ಟವ್ರನ್ನ ನೋಡ್ಕೊಳ್ಬೇಕು ಅನ್ನೋದು ಸಂದೇಶ. ಅಲ್ಟಿಮೇಟ್ ಆಗಿ ಸಂದೇಶ ತುಂಬ ಎಕ್ಸಲೆಂಟ್ ಮೂವಿ. ಅವ್ರ ಆ್ಯಕ್ಟಿಂಗು ಎಕ್ಸಲೆಂಟ್, ಸೂಪರ್ ಆಗಿದೆ. ತಂದೆ ತಾಯಿದು ವಯಸ್ಸಾದವರಿಗೆ ಹಿಂಗೆ ಮಕ್ಕಳು ತಂದೆ ತಾಯಿರ ಬಗ್ಗೆ ಸೂಪರ್. ಆ್ಯಕ್ಚುಲಿ ತಂದೆ ಮಗನ ಒಂದು ಎಮೋಷನ್ ಅಂದರೆ ತಂದೆ ಮಗ ಆಗಬೇಕಾದ್ರೆ ಸಂಬಂಧ ಅಂದರೆ ಸ್ವಂತ ರಕ್ತ ಸಂಬಂಧನ ಆಗಬೇಕಾಗಿಲ್ಲ, ಒಂದು ಸಂಬಂಧದಲ್ಲಿ ಬಾಂಡಿಂಗ್ ಇರಬೇಕನ್ನೋ ತೋರಿಸ್ಕೊಟ್ಟಿದೆ. ಪ್ರಣಾಮ್ ಸರ್ ಅಂದ್ರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಂಗಣ್ಣ ರಘು ಪ್ರಣಾಮ್ ಸರ್ ಕಾಂಬಿನೇಷನ್ನು, ಆಮೇಲೆ ಹೀರೋಯಿನ್ ಖುಷಿ ರವಿ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡಲೇಬೇಕಾಗಿರೋಂಥ ಸಿನಿಮಾ. ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ.